ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಾ ಇನ್ ಜರ್ಮನಿ. ಇವತ್ತು ಶನಿವಾರ, ಇವತ್ತೊಂದು ಕೊಲಾಬ್ ಶೂಟ್ ಇತ್ತು, ಹಾಗಾಗಿ ಹೊರಡ್ತಾ ಇದ್ದೀನಿ ಹೊರಗಡೆಗೆ. ಸೊ ನಂದು ನೀವು ಫಿಟ್ ಚೆಕ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮೈಕಲ್ ಕೋರ್ಸ್ ಬ್ಯಾಗ್, ಗೆಸ್ ಬೆಲ್ಟ್ ಆ್ಯಂಡ್ ದೆನ್ ಇದು ಮಿಂತ್ರಾಯಿಂದ ಇಂಡಿಯಾನ ತೊಗೊಂಡಿರೋದು ಈ ಟಾಪು, ಲಿವೈಸ್ ಪ್ಯಾಂಟ್ ಮತ್ತು ನೈಕಿ ಶೂಸ್ ಹಾಕ್ಕೊಂಡಿದ್ದೀನಿ. ಕಾಣ್ತಾ ಇದೆ ಶೂ. ಇಷ್ಟೇ ಫ್ರೆಂಡ್ಸ್. ಸೊ ಹೋಗೋಣ, ಎಲ್ಲ ಒಳ್ಳೆಯದಾಗಲಿ ಅಂತ ಅನ್ಕೋತೀನಿ. ಇವತ್ತಿನ ಕೊಲಾಬ್ ಶೂಟಲ್ಲಿ ಹೇಗಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ. ಒಂದು ಇಂಡಿಯನ್ ಸ್ಟೋರ್ದು ಕೊಲಾಬ್ ಶೂಟ್ ಇರೋದು. ಸೊ ಲೆಟ್ಸ್ ಗೋ ಆ್ಯಂಡ್ ಗೆಟ್ ಇಟ್ ಡನ್. ಅಂದೆ ಹಾಗೆ ಆಮೇಲೆ ಹ್ಯಾಂಬರ್ಗ್ನ ಸುತ್ತೋಣ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ನಾನಂತೂ ಗರ್ಲಿಯಾಗಿರೋದಿಲ್ಲ. ಅಟ್ಲೀಸ್ಟ್ ನನ್ನ ಫ್ಲ್ಯಾಟ್ಮೇಟ್ ನನಗೆ ತುಂಬ ಏನೇನೋ ಸಹಾಯ ಮಾಡ್ತಾರೆ. ಇವತ್ತು ನೋಡಿ ನನಗೆ ನೇಲ್ಸ್ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ನೇಲ್ ಪೇಂಟ್ ಮೇಲೆ ಸ್ವಲ್ಪ ಸ್ಟಿಕ್ಕರ್ಸ್ ಹಾಕಿ ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸೊ ನನಗಿಷ್ಟ ಆಯಿತು ಆ್ಯಂಡ್ ಐ ಲೈಕ್ ಹರ್ ವರ್ಕ್. ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕಾಣ್ತಿದೆ. ರೋಹನ್ ಅವರು ನನಗೆ ತಿರಮಿಸು ಮತ್ತು ಚಾಕ್ಲೇಟ್ ತೊಗೊಂಬಂದು ಕೊಟ್ಟಿದ್ದಾರೆ, ನನಗೆ ಫೇವ್ರೇಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ರೋಹನ್ ಅವರೇ. ಇವಾಗ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಕೊಲಾಬ್ ಶೂಟ್ಗೆ. ಸೊ ಹೋಗೋಣ. ಲೊಕೇಶನ್ಗೆ ಹೋದ್ಮೇಲೆ ನಾನು ಶೂಟ್ ಮಾಡ್ತೀನಿ. Bindi lovers, no chopping, just cooking. I have got 3 cut bindis here. Ta-da! As well as drumsticks. ಶೂಟ್ ಮುಗೀತು. ಇವಾಗ ನಾವು ಸ್ವಲ್ಪ ಏನಾದರೂ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ ಮುಂಬೈ ಸ್ಪೈಸ್ಗೆ. ನನಗಿವತ್ತು ಶೂಟ್ಗೆ ಹೆಲ್ಪ್ ಮಾಡಿದ್ದು ರೋಹನ್ ಅಂತ. ಸೊ ಅವ್ರಿಗೆ ನಾನು ವೆರಿ ಥ್ಯಾಂಕ್ಫುಲ್. ರೋಹನ್ ಅವರೇ ಹಾಯ್ ಹೇಳ್ಬಿಡಿ. ಅವ್ರಿಗೆ ನಾನು ತುಂಬ ಥ್ಯಾಂಕ್ಫುಲ್ ಹೇಳಬೇಕು. ಬಿಕಾಸ್ ಅಟ್ಲೀಸ್ಟ್ 1 hour ಆದರೂ ತೊಗೊಂತು ಶೂಟ್ಗೆ. ಅವರು ಪೇಷನ್ಸಿಂದ ಪಾಪ ವ್ಲಾಗ್ ಮಾಡಿದರು, ಅಂದರೆ ಶೂಟ್ ಮಾಡಿದರು. ತುಂಬ ಬಿಸಿಲಿದೆ ಇವತ್ತು. ಯಪ್ಪ ನೋಡ್ಬೋದು ನೀವು ಎಷ್ಟು ಬಿಸಿಲಿದೆ ಅಂತ. ತುಂಬ ಅಂದರೆ ತುಂಬ ಬಿಸಿಲು. ಲೆಟ್ಸ್ ಗೆಟ್ ಗೋಯಿಂಗ್. ಚೆನ್ನಾಗಿದೆ ವಾತಾವರಣ. ಐ ಆಮ್ ಲವಿಂಗ್ ಇಟ್. ಥ್ಯಾಂಕ್ ಯು. ನಾವು ಹೊಟ್ಟೆ ಹಸಿತಿತ್ತು ತುಂಬ. ಸೊ ವಡಾಪಾವ್ ಮತ್ತು 1 get 1 free ಇತ್ತು ಪಾವ್ ಭಾಜಿ. ಮುಂಬೈ ಸ್ಪೈಸಿಂದನೇ ಆರ್ಡರ್ ಮಾಡಿದ್ದೀವಿ. ಚೆನ್ನಾಗಿ ಬಾರಿಸ್ತೀವಿ ಫ್ರೆಂಡ್ಸ್. ಇವಾಗ ಹಸಿವಾಗ್ತಿದೆ ತುಂಬ. ಆಮೇಲೆ ಸಿಗ್ತೀವಿ. ಹೆಲೋ ಎಲ್ಲರಿಗೂ. ನಾನಿವಾಗ ಸಾಯಂಕಾಲ ಆಯಿತು. ಇವಾಗ ಸಾಯಂಕಾಲ 8 ಗಂಟೆ ಇದೆ. 8:15 ಆಗಿರ್ಬೋದೇನೋ. ಬ್ಲ್ಯಾಂಕನೀಸಿಗೆ ಬಂದಿದ್ದೀವಿ ನಾವು. ನನ್ನ ಹಿಂದೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಓ ಮೈ ಗಾಡ್, ಸೋ ಗುಡ್. ತುಂಬ ಚೆನ್ನಾಗಿದೆ. ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಬನ್ನಿ ನೋಡಿಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಹೋಗೋಣ ಬನ್ನಿ. ತುಂಬ ಚೆನ್ನಾಗಿದೆ ವ್ಯೂ. ಆಮೇಲೆ ಇಲ್ಲಿ ಏರ್ ಬಸ್ ಕೂಡ ಇದೆ. ಆ್ಯಕ್ಚುಲಿ ನೀವು ಅಲ್ಲಿ ನೋಡಿದರೆ ಅಲ್ಲಿ ಇದೆಯಲ್ಲ ಅದು ಬಿಲ್ಡಿಂಗು, ಅದು ಏರ್ ಬಸ್ ಅದು ಆ್ಯಕ್ಚುಲಿ. ಆಮೇಲೆ ಫ್ಲೈಟ್ ಹೋಗ್ತಾನೆ ಇರುತ್ತೆ ಇಲ್ಲೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಒಂದು ಫ್ಲೈಟ್ ಈಗಷ್ಟೇ ನಾನು ನೋಡಿದೆ ಹೋಗ್ತಾ ಇರೋದನ್ನ. ಸೊ ಇಲ್ಲಿ ಏರ್ ಬಸ್ ಬರೋರಿಗೆಲ್ಲ ಫೆರಿ ಫ್ರೀ ಇರುತ್ತೆ, ಫೆರಿ ಆಫರ್ ಇರುತ್ತೆ. ಫೆರಿಯಲ್ಲಿ ಹೋಗ್ತಾರೆ ಅವರು ಕೆಲಸಕ್ಕೆ ಅಲ್ಲಿಗೆ.
ಕೆಲಸ ಮಾಡೋರೆಲ್ಲ ಫೆರಿಯಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಫ್ರೆಂಡ್ಸ್. ನೆವರ್ ನೋ ಮೈ ಫ್ಯೂಚರ್ ಕಂಪನಿ ಕ್ಯಾನ್ ಬಿ ಆರ್ ಮೈಟ್ ಬಿ ಏರ್ಬಸ್. ಹೋಗ್ತಾನೆ ಇರುತ್ತೆ ಫ್ಲೈಟ್ಸು, ಹೋಗ್ತಾನೆ ಇರುತ್ತೆ. ಇಲ್ಲೇ ಕೆಲಸ ಮಾಡ್ತೀನಿ, ದಿನ ಒಂದು 10 ಫ್ಲೈಟ್ ನೋಡ್ತೀನಿ, ಆದರೂ ಫ್ಲೈಟ್ ನೋಡೋಕ್ಕೆ ಖುಷಿ ಬೇರೆ. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಏರ್ಬಸ್ಸು. ಬರ್ತಾ ಇದೆ. ವಾವ್, ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಸನ್ಸೆಟ್ ನೋಡಿ, ಎಷ್ಟು ಚೆನ್ನಾಗಿ ಸನ್ ಬಂತು. ಸೋ ಗುಡ್, ಬ್ಯೂಟಿಫುಲ್ ವ್ಯೂ. ತುಂಬ ಚೆನ್ನಾಗಿದೆ. ನೀರಲ್ಲಿ ಇಳಿದಿದ್ದೀನಿ ನಾನು ಇವಾಗ. ವೇವ್ಸ್ ಸಾಯಂಕಾಲ ರಾತ್ರಿ ಸನ್ಸೆಟ್ ಆಗೋ ಟೈಮಲ್ಲಿ ಅಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಯಾವುದೋ ಒಂದು ಬಲೂನ್ ನೋಡ್ತಾ ಇದ್ದೀನಿ, ಇದು ಪ್ಯಾರಾಶೂಟ್ ಅನಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಝೂಮ್ ಮಾಡಿದೆ, ಚೆನ್ನಾಗಿದೆ ಎಲ್ಲ ಕಡೆ. ಬೆನ್ನಿಲು ಗುಡ್, ಸಣ್ಣಗಾಗ್ತದೆ ಫೀಲಿಂಗು. ಇಲ್ಲಿ ನೋಡಿ ಫ್ರೆಂಡ್ಸ್, ಸನ್ಸೆಟ್ ಆಗ್ತಾ 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 ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ವ್ಯೂಸು. ಇಲ್ಲಿ ನೋಡಿ ವ್ಯೂ ಬಂದುಬಿಟ್ಟು ಅಲ್ಲೊಂದು ಬೋಟ್ ಬರ್ತದೆ, ಇಲ್ಲೊಂದು ಸಣ್ಣ ಬೋಟ್ ಹೋಗ್ತಾ ಇದೆ ದೊಡ್ಡ ಬೋಟ್ ಜೊತೆಗೆ. ಒಂದಾದ್ಮೇಲೆ ಒಂದು ಬೋಟು, ಒಂದಾದ್ಮೇಲೆ ಒಂದು ಫ್ಲೈಟು ಹೋಗ್ತಾನೇ ಇದ್ದಾವೆ. ಲಾಸ್ಟ್ ಬಸ್ ಯಾವಾಗಿದೆ ಇಲ್ಲಿಂದ? ಫ್ರೆಂಡ್ಸ್ ನಂಬ್ತೀರಾ, 10 ಗಂಟೆ ಇವಾಗ ನೋಡಿ ಎಷ್ಟು ಬೆಳಕಿದೆ, ಎಷ್ಟು ಆ್ಯಕ್ಟಿವ್ ಅನ್ಸುತ್ತೆ. ಬಟ್ ಸ್ಟಿಲ್ ಕೊಂಡೆಲ್ಲ ಗುಳು 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 ಅಂತ ಇತ್ತು. ಟಯರ್ಡ್ ಆಗಿದೆ. ಇವತ್ತು ಚೆನ್ನಾಗಿತ್ತು ಡೇ ಫ್ರೆಂಡ್ಸ್ ಜೊತೆಗೆ. ಆಫ್ಟರ್ ಎ ಲಾಂಗ್ ಟೈಮ್, 2 ವೀಕ್ಸ್ ಆಗಿತ್ತು ಅಂತ ಅಂದ್ಕೊಳ್ಳಿ. ಚೆನ್ನಾಗಿದೆ ವ್ಯೂ ಮಾತ್ರ ತುಂಬ ಇಷ್ಟ ಆಯಿತು ನನಗೆ ಅಂತೂ. ಪೀಸ್ಫುಲ್ ಆಗಿದೆ. ನಾನು ಲಾಸ್ಟ್ ಟೈಮ್ ಸುಕ್ಸಾವಂಗೆ ಹೋಗಿದ್ಕಿಂತ ಇದು ತುಂಬ ಚೆನ್ನಾಗಿದೆ. ಈ ಬೀಚ್ಗೆ ನೀವು ಬನ್ನಿ, ಇಲ್ಲೇನಾದರೂ ನಿಯರ್ ಬೈ ಹ್ಯಾಂಬುರ್ಗಲ್ಲಿದ್ದೀರಾ ಅಂದರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಹ್ಯಾಂಬುರ್ಗು. ಬಿಕಾಸ್ ಎಷ್ಟು ಹತ್ರದಲ್ಲಿ ನಿಮಗೆಲ್ಲ ಸಿಗುತ್ತೆ ಗೊತ್ತಾ, ಎಲ್ಲ ಥರ ಆ್ಯಕ್ಟಿವಿಟೀಸ್ ಮಾಡ್ಬೋದು ಇಲ್ಲಿ. ಬಹಳ ಇಷ್ಟ ಆಗುತ್ತೆ ನನಗೆ ಹ್ಯಾಂಬುರ್ಗ್ ಈ ವಿಚಾರಕ್ಕಾಗಿ. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಹತ್ತಿರದಲ್ಲಿ ಕಾಣಿಸ್ತಾ ಇದೆ ಅಂತ ಇದು ಹೋಗ್ತಾ ಇದೆ. ಸ್ಲೋ ಆಗಿ ಹೋಗ್ತಾ ಇದೆ, ಬಿಕಾಸ್ ಇದು ಓಷನ್ ಅಲ್ವಲ್ಲ, ಹಾಗಾಗಿ ಸ್ಲೋ ಆಗಿ ಹೋಗ್ತಾ ಇದೆ. ಕಥೆನ ಬೇಕಂದರೆ ರೋಹನ್ ಹೇಳ್ತಾನೆ. ರೋಹನ್ ಇಷ್ಟೊತ್ತು ತನಕ ನಂಗೆ ಇಲ್ಲಿ ನೋಡಿ ಸ್ಕೆಚ್ ಪೆನ್ ಥರ ಬರೆದ್ಬಿಟ್ಟು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ದೆ, ಏನಕ್ಕೆ ಸ್ಲೋ ಆಗಿ ಹೋಗುತ್ತೆ, ಇದು ಯಾವ ಥರ ಶಿಪ್ ಇದು ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ದೆ ಪ್ಲೀಸ್. ಬಂದ್ವಿ, ಕಾಲಿಗೆ ಚಪ್ಪಲಿ ಹಾಕೊಂಬಂದಿಲ್ಲ. ನಾನು ಶೂಸ್ ಕಲಿತಾ ಗೊತ್ತಾ, ಏನೆಲ್ಲ ಮಾಡ್ತಿದ್ದೀನಿ ಗೊತ್ತಾ. ಇಲ್ಲಿ ಶೂ ಮೇಲೆ ಕೂತಿದ್ದೆ ಫಸ್ಟು, ಆಮೇಲೆ ಶೂನ ಈ ಕಡೆ ಇಟ್ಟೆ, ಸಾಕ್ಸ್ ಹಾಕೊಂಡೆ. ಇವಾಗ ಈ ಕಲ್ ಮೇಲೆ ಕೂತ್ಕೊಂಡಿದ್ದೀನಿ ಬ್ಯಾಲೆನ್ಸ್ ಮಾಡಿಕೊಂಡು. ನಾನು ಹುಷಾರಾಗಿ ಹಾಕೊಂಡು ಹೋಗ್ಬೇಕಷ್ಟೆ. ಹಾಕೊಂಬಿಟ್ಟೆ ಫ್ರೆಂಡ್ಸ್. ಚಾಲೆಂಜ್ ಕಂಪ್ಲೀಟ್. ನೆಕ್ಸ್ಟ್ ಟೈಮ್ ಬೀಚ್ ಬರುವಾಗ ನೋಡಿ ಬರ್ತೀನಿ ಎಲ್ಲನೂ. ಹೋಗೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೀಚ್ ಹೌಸ್ ಥರ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಮನೆಗಳು. ನಂಗೆ ತುಂಬ ಇಷ್ಟ ಆಯಿತು. ಇಲ್ಲೆಲ್ಲ ಮನೆಗಳು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಈ ಕಡೆ ಬೀಚು ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ ವ್ಯೂ ಮಾತ್ರ. ಏರಿಯಾ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲೊಂದು ಫ್ಲೈಟ್ ಹೋಗ್ತಾ ಇದೆ ಆ್ಯಂಡ್
ಅದ್ರ ಹಿಂದೆ ಇಲ್ಲೊಂದು ಫ್ಲೈಟ್ ಬರ್ತಾಯಿತ್ತು. ಅಯ್ಯೋ ಫ್ಲೈಟ್ ಥರನೇ ಕಾಣಿಸ್ತಾ ಇಲ್ಲ, ಇದು ಮೂನ್ ಥರ ಕಾಣ್ತೈತೆ ದೂರದಿಂದ. ಎಡೆಕ ಬಂದಿದ್ದೀನಿ, ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳೋ ಅಂತ. ಇದು ಡೈಜೆಸ್ಟಿವ್ ಬಿಸ್ಕೆಟ್ ಸಿಕ್ತು, ಡೈಜೆಸ್ಟಿವ್ ಬಿಸ್ಕೆಟ್ ಮತ್ತು ಟ್ರೂ ಫ್ರೂಟ್ಸ್ ಅಂತ. ಅಂದರೆ ಟ್ರೂ ಫ್ರೂಟ್ಸ್ ಅಂದರೆ ಹೇಳ್ತೀನಿ, ತೋರಿಸ್ತೀನಿ ರೀ. ಇದು ಎಲ್ಲ ಥರ ಫ್ರೂಟ್ಸ್ದು ಏನಂತ ಹೇಳಿ ಜ್ಯೂಸ್ ಅಂತ ಅನ್ಬೋದು. ಸೊ ಇದನ್ನು ತೊಗೊಂಡು ಹೋಗೋಣ. ಅವಾಗಿವಾಗ ಕುಡಿಬೇಕು ಅನ್ಸುತ್ತೆ, ತಿನ್ನಬೇಕು ಅನ್ಸುತ್ತೆ, ಮನೇಲಿ ಏನೂ ಇಲ್ಲ, ಕುರುಕ್ಲು ಪರ್ಕ್ಲು. ಸೊ ತೊಗೊಂಡು ಒಂದು ಸ್ವಲ್ಪ ಹೋಗೋಣ ಅಂತ. ಸೊ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್.